ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಉದ್ದೇಶ ಸಮಾಜದಲ್ಲಿ ಶೋಷಿತ ವರ್ಗದವರು, ಜೀವನದಲ್ಲಿ ಕಷ್ಟ ಅನುಭವಿಸುತ್ತಿರುವವರು, ವಿಧವೆಯರು, ವಿಚ್ಛೇದಿತರಾದವರು ಅಥವಾ ತಮ್ಮ ಜೀವನದ ಮರೆಯಲಾಗದ ಘಟನೆಗಳನ್ನು ಹಂಚಿಕೊಳ್ಳಲು ಬಯಸುವವರಿಗೆ ಒಂದು ವೇದಿಕೆ ಒದಗಿಸುವುದು. ನಿಮ್ಮ ಕಥೆಗಳು ಅಥವಾ ಪ್ರೊಫೈಲ್ಗಳನ್ನು ಈ ಇಮೇಲ್ಗೆ ಕಳುಹಿಸಬಹುದು: kenalerdra3gmail.com. ಇಂದು ನಾವು ಒಬ್ಬ ವ್ಯಕ್ತಿಯ ಜೀವನ ಕಥೆಯನ್ನು ಅವರ ಮಾತಿನಲ್ಲಿ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ್ ಗೌಡ. ನಾನು ಬೆಂಗಳೂರು ನಿವಾಸಿ. ವಯಸ್ಸು 45. ವಿದ್ಯಾಭ್ಯಾಸ ಬಿಕಾಂ. ನಾನು 20ನೇ ವಯಸ್ಸಿನಲ್ಲಿ ಮದುವೆಯಾಗಿದ್ದು 2 ಮಕ್ಕಳು ಇದ್ದಾರೆ. ಆದರೆ ಆಸ್ತಿ ವಿಚಾರದಲ್ಲಿ ಉಂಟಾದ ಕಲಹದಿಂದ ನನ್ನ ಹೆಂಡತಿ ಮತ್ತು ಮಕ್ಕಳು ನನ್ನನ್ನು ಮನೆಯಿಂದ ಹೊರಹಾಕಿದರು. ನಾನು ಬಾಲ್ಯದಿಂದಲೇ ಕಷ್ಟಪಟ್ಟು ಕೆಲಸ ಮಾಡಿ ಮಕ್ಕಳನ್ನು ಓದಿಸಿ ಅವರಿಗೆ ಉದ್ಯೋಗ ಸಿಗುವಂತೆ ಮಾಡಿದೆ. ಆದರೆ ಅವರು ಹಣ ಸಂಪಾದನೆ ಆರಂಭಿಸಿದ ನಂತರ ನನ್ನನ್ನು ಕಡೆಗಣಿಸಿದರು. 6 ತಿಂಗಳ ಹಿಂದೆ ನಾನು ಕೆಲಸ ಮಾಡುತ್ತಿದ್ದ ಕಂಪನಿ ಮುಚ್ಚಿತು. ನಾನು ಹೊಸ ಕೆಲಸಕ್ಕಾಗಿ ಹಲವಾರು ಕಡೆ ಪ್ರಯತ್ನಿಸಿದ್ದರೂ 2 ತಿಂಗಳವರೆಗೆ ಕೆಲಸ ಸಿಗಲಿಲ್ಲ. ಈ ಕಾರಣದಿಂದ ಮನೆಯಲ್ಲಿ ದಿನವೂ ಜಗಳವಾಗುತ್ತಿತ್ತು. ಒಂದು ದಿನ ನನ್ನ ಮಕ್ಕಳೇ ನನ್ನನ್ನು ಅವಮಾನಿಸಿ ಮನೆಯಿಂದ ಹೊರಹಾಕಿದರು. ಈಗ ನಾನು ಸ್ನೇಹಿತನ ಸಹಾಯದಿಂದ ಬದುಕುತ್ತಿದ್ದೇನೆ. ನನಗೆ ಬಾಲ್ಯದಿಂದಲೂ ಸಮಾಜ ಸೇವೆ ಮಾಡುವ ಆಸೆ ಇದೆ. ಬಡವರಿಗೆ ಸಹಾಯ ಮಾಡಲು ಒಂದು ಸಂಸ್ಥೆ ಆರಂಭಿಸುವ ಕನಸು ಇದೆ. ಆದರೆ ನನ್ನ ಬಳಿ ಯಾವುದೇ ಹಣವಿಲ್ಲ. ಇದ್ದುದನ್ನೆಲ್ಲ ನನ್ನ ಕುಟುಂಬವೇ ತೆಗೆದುಕೊಂಡಿದೆ. ಈಗ ನಾನು ಒಂಟಿಯಾಗಿ ಬದುಕುತ್ತಿದ್ದೇನೆ. ಜೀವನದಲ್ಲಿ ಒಬ್ಬ ಸಂಗಾತಿಯ ಅಗತ್ಯತೆ ನನಗೆ ಅನುಭವವಾಗುತ್ತಿದೆ. ಆದ್ದರಿಂದ ವಿಧವೆ, ವಿಚ್ಛೇದಿತ ಅಥವಾ ಒಂಟಿಯಾಗಿ ಜೀವನ ನಡೆಸುತ್ತಿರುವ ಮಹಿಳೆಯರು, ಆಸರೆ ಮತ್ತು ಸ್ನೇಹ ಬಯಸುವವರು ತಮ್ಮ ವಿವರಗಳನ್ನು ನನ್ನ ಇಮೇಲ್ಗೆ ಕಳುಹಿಸಬಹುದು. ನಾನು ಪ್ರಾಮಾಣಿಕವಾಗಿ ಜೀವನ ಪೂರ್ತಿ ಜೊತೆಯಾಗಿರಲು ಸಿದ್ಧನಿದ್ದೇನೆ. ವಯಸ್ಸು 20 ರಿಂದ 50 ರೊಳಗಿನವರು ಸಂಪರ್ಕಿಸಬಹುದು. ನನಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ತೆಲುಗು ಭಾಷೆಗಳು ಬರುತ್ತವೆ. ನಾನು ಸರಳ ಸ್ವಭಾವದವನು, ಆರೋಗ್ಯವಾಗಿದ್ದೇನೆ, ಎತ್ತರ 5.8 ಅಡಿ, ತೂಕ 65 ಕೆಜಿ. ಆರ್ಥಿಕವಾಗಿ ಸಹಾಯ ಮಾಡಬಲ್ಲವರನ್ನು ನಾನು ಆದ್ಯತೆಯಿಂದ ಹುಡುಕುತ್ತಿದ್ದೇನೆ, ಏಕೆಂದರೆ ನನ್ನ ಪರಿಸ್ಥಿತಿ ಕಷ್ಟಕರವಾಗಿದೆ. ಅಂತಹವರು ಸಿಕ್ಕರೆ ಅವರನ್ನು ಗೌರವದಿಂದ ನೋಡಿಕೊಂಡು ಜೀವನದಲ್ಲಿ ಸಂತೋಷ ನೀಡಲು ಪ್ರಯತ್ನಿಸುತ್ತೇನೆ. ಇಮೇಲ್: kenalerdra3gmail.com. ನಿಮ್ಮ ವಿವರಗಳು ಮತ್ತು ಸಂಪರ್ಕ ಸಂಖ್ಯೆಯನ್ನು ಕಳುಹಿಸಿದರೆ ನಾನು ನಿಮ್ಮನ್ನು ಸಂಪರ್ಕ ಮಾಡುತ್ತೇನೆ.